ಬಡ್ಸ್ ಇರುತ್ತಲ್ಲ, ಸೊ ಇದು ನೀವು ನೋಡ್ಬೋದು. ನನಗೆ ಫಸ್ಟ್ ಇದು ಪಿನ್ ಓಪನ್ ಆಗ್ತಾಯಿದೆ, ಇದು ಅಂದರೆ ಬೇಗ ಓಪನ್ ಆಗ್ತಾಯಿತ್ತು. ಹಿಂಗೆ ರಿಮೂವ್ ಮಾಡಿದ ತಕ್ಷಣ ಫ್ಲವರ್ ಪೂರ್ತಿ ಓಪನ್ ಆಗ್ತಾಯಿತ್ತು. ಬಟ್ ಈಗ ನಂಗೆ ಹಂಗೆ ಆಗ್ತಾಯಿಲ್ಲ. ಸೊ ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಟೈಟ್ ಆಗ್ತಾಯಿದೆ. ಈ ಬಡ್ಸ್ ನಮ್ಗೆ ಟೈಟ್ ಬರೋದ್ರಿಂದ ಲಾಂಗ್ ಜರ್ನಿಗೆ ಯೂಸ್ ಆಗುತ್ತೆ. ಸೊ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಅವರೆಲ್ಲ ನಮಗೆ ಈ ಥರ ಫ್ಲವರ್ ಲೈಕ್ ಮಾಡ್ತಾರೆ. ಸೊ ನಮಗೆ ಡಿಮ್ಯಾಂಡ್ ಚೆನ್ನಾಗಿರುತ್ತೆ, ರೇಟ್ ಚೆನ್ನಾಗಿ ಕೊಡ್ತಾರೆ. ಈ ಥರ ಓಪನ್ ಆಗಿದ್ರೆ ಇರಬೇಕು ನಮ್ಮ ಫ್ಲವರು. ಸೊ ಕ್ಯಾಲಿಫಿಕ್ ಮತ್ತು ಬೋರ್ಕಿ ರೆಪ್ರೋಸಿನ್ನು ಸ್ಪ್ರೇಟ್ ಜೊತೆ ನಾನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದಕ್ಕೆ ನನಗೆ ಈ ಥರ ರಿಸಲ್ಟ್ ಬಂದಿದೆ. ಸೊ ನಮಗೆ ಬೆನಿಫಿಟ್ಸ್ ಮಾತ್ರ ನಂಬರ್ 1 ಆಗಿದೆ. ನನಗೆ ಒಳ್ಳೆ ನೇಮ್ ಬರ್ತಾಯಿದೆ, ರಿಸಲ್ಟು ಚೆನ್ನಾಗಿ ಬರ್ತಾಯಿದೆ ನನಗೆ. ಸೊ ನೀವು ಇಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ನನಗೆ ಕ್ಯಾಲಿಫಿಕ್ ಮತ್ತು ಬೋರ್ಕಿ ಬಿಟ್ಟಿರೋದ್ರಿಂದ ಸ್ಟೆಮ್ ಲೆಂತ್ ಎಷ್ಟಿದೆ ಮತ್ತು ಥಿಕ್ನೆಸ್ ಹೆಂಗಿದೆ, ಈ ಪಿನ್ ನೋಡಿ, ಇದು ಓಪನ್ ಆಗಿಲ್ಲ ಅಂದರೆ ನಮಗೆ ತುಂಬ ಬೆನಿಫಿಟ್ ಇದೆ. ನಮಗೆ ಬೈಯರ್ಸು ತುಂಬ ಪ್ರಿಫರ್ ಮಾಡ್ತಾರೆ, ಈ ಥರ ಓಪನ್ ಆಗಬಾರ್ದು. ಸೊ ಈ ಥರ ಈ ಪಿನ್ ಕ್ಲೋಸಲ್ಲಿದ್ದರೆ ನಮಗೆ 1/4 ಟೈಟ್ ಆಗುತ್ತೆ. ಸೊ ಈಗಲೇ ಇದನ್ನ ಪ್ಯಾಕ್ ಮಾಡಿ ಮತ್ತೆ ನಾವು ಡೆಲಿವರಿ ಕೊಡ್ಬೋದು. ಅವ್ರು ಬೈಯರ್ ಏನೋ ಪ್ರಿಫರ್ ಮಾಡಿ ಹೀಗೆ ಅರ್ಜೆಂಟ್ ಬೇಕು ಅಂದರೆ, ಸೊ ಇದನ್ನ ಕೋಡ್ರ್ ಮೇಲೆ ಹಿಡ್ದಿರೋನೇ ನಾವು ಪ್ರಿಫರ್ ಮಾಡ್ಕೊಡ್ಬೋದು. ಅವ್ರಿಗೆ ಹಂಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಕಂಪ್ಲೇಂಟ್ಸ್ ಇರೋದಿಲ್ಲ. ಸೊ ಈಗ ನೀವೇ ನೋಡಿ, ನಾನು ಸೆಂಟಿಮೀಟ್ರ್ ಇದರಲ್ಲೇ ನೋಡ್ತೀನಿ, ನಿಮಗೆ 70 ಸೆಂಟಿಮೀಟ್ರ್ ಬರ್ತಾಯಿದೆ. ಇದು 70 ಸೆಂಟಿಮೀಟ್ರ್. ನಾವು ಇಲ್ಲಿಂದ ತೊಗೊಂಡ್ರೆ, ಇಲ್ಲಿಂದನೇ ತೊಗೊಳೋದು 68 ಸೆಂಟಿಮೀಟ್ರ್ ಬರುತ್ತೆ ಇದು.